ಆಕ್ರಮಿತ ಕಾಶ್ಮೀರ ಅಂದ್ರೆ ಪಿಒಕೆಯಲ್ಲಿ ಈಗ ದಂಗೆಯ ವಾತಾವರಣ ಇದೆ. ಇದು ಎಲ್ಲಿಯವರೆಗೆ ಹೋಗ್ತಿದೆ ಅಂದ್ರೆ ಪಾಕಿಸ್ತಾನಕ್ಕೆ ಈಗ 1971ರ ಬಾಂಗ್ಲಾದೇಶ ವಿಭಜನೆಯ ಭೀತಿ ಆವರಿಸಿದಂತಿದೆ. ಇಂದು ಪಾಕಿಸ್ತಾನದ ಒಳಗೆ ಹಿಂದೂಸ್ತಾನ್ ಜಿಂದಾಬಾದ್ ಎಂಬ ಸದ್ದು ಕೇಳಿ ಬರ್ತಾ ಇದೆ. ಇದು ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡುವಂತಹ ವಿಷಯ. ಅಖಂಡ ಭಾರತದ ಕನಸು ನನಸಾಗುವ ಕಾಲ ಹತ್ತಿರ ಬರ್ತಿರುವಂತೆ ಕಾಣ್ತಾ ಇದೆ. ಅಂದು ಅನ್ಯಾಯದ ಹಾದಿ ಹಿಡಿದು ಭಾರತದ ಭೂಮಿಯನ್ನು ಕಬಳಿಸಿದ್ದ ಪಾಕಿಸ್ತಾನಕ್ಕೆ ಇಂದು ಪ್ರಕೃತಿಯೇ ತಕ್ಕ ಪಾಠ ಕಲಿಸುತ್ತಿದೆ. ಬಂದೂಕು ಸಂಸ್ಕೃತಿಯನ್ನು ಪೋಷಿಸಿದ ದೇಶಕ್ಕೆ ಇಂದು ಅದೇ ಬಂದೂಕಿನ ನೆರಳಿನಿಂದ ಜನರೇ ಮುಕ್ತಿ ಬಯಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಸುಳ್ಳು ಭರವಸೆಗಳನ್ನು ನಂಬಿದ್ದ ಪಾಕ್ ಆಕ್ರಮಿತ ಕಾಶ್ಮೀರದ ಜನರಿಗೆ ಇಂದು ಜ್ಞಾನೋದಯವಾಗಿದೆ. ಅಲ್ಲಿನ ರಾವಲ್ಕೋಟ್ ಸೇರಿದಂತೆ ಹಲವು ಭಾಗಗಳಲ್ಲಿ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಜನರೇ ದಂಗೆ ಎದ್ದಿದ್ದಾರೆ. 24 ದಿನಗಳಿಗೂ ಅಧಿಕ ಕಾಲದಿಂದ ನಡೆಯುತ್ತಿರುವ ಈ ಬೃಹತ್ ಪ್ರತಿಭಟನೆಗಳು ಇಂದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿದೆ. ರಾವಲ್ಕೋಟ್ನ ಈದ್ಗಾ ಮೈದಾನದಲ್ಲಿ ನೆರೆದಿದ್ದ 80,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಂಟಿ ಅವಾಮಿ ಆಕ್ಷನ್ ಕಮಿಟಿ ನಾಯಕ ಸರ್ದಾರ್ ಅಮಾನ್ ಖಾನ್ ಆಡಿರುವ ಮಾತುಗಳು ಪಾಕಿಸ್ತಾನದ ಅಸಲಿ ಮುಖವನ್ನು ಜಗತ್ತಿನ ಎದುರು ಬೆತ್ತಲೆ ಮಾಡಿದೆ. ಕಾಶ್ಮೀರಿಗಳ ಕೈಗೆ ಆರಂಭದಲ್ಲಿ ಬಂದೂಕುಗಳನ್ನು ಕೊಟ್ಟು ಉಗ್ರವಾದಕ್ಕೆ ತಳ್ಳಿದ್ದೇ ಇದೇ ಪಾಕಿಸ್ತಾನದ ಸೇನೆ. ಆದರೆ ಇಂದು ತಮ್ಮ ಹಕ್ಕುಗಳಿಗಾಗಿ ಶಾಂತಿಯುತವಾಗಿ ಹೋರಾಡುತ್ತಿರುವ ನಮ್ಮನ್ನೇ ಅವರು ಭಯೋತ್ಪಾದಕರು ಎಂದು ಕರೆಯುವ ಧೈರ್ಯ ಮಾಡುತ್ತಿದ್ದಾರೆ ಎಂದು ಖಾನ್ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ ವರ್ಷ ಜೈಷೆ ಮೊಹಮ್ಮದ್ನಂತಹ ಉಗ್ರ ಸಂಘಟನೆಗಳು AK-47 ಹಿಡಿದು ರ್ಯಾಲಿ ಮಾಡಲು ಅಲ್ಲಿನ ಡೆಪ್ಯೂಟಿ ಕಮಿಷನರ್ ರಕ್ಷಣೆ ನೀಡಿದರು. ಆದರೆ ಮೂಲಭೂತ ಸೌಕರ್ಯ ಕೇಳುವ ಜನಸಾಮಾನ್ಯರ ಮೇಲೆ ಪಾಕ್ ಸರ್ಕಾರ ದೌರ್ಜನ್ಯ ಎಸಗ್ತಾ ಇದೆ. ಇದರಿಂದಾಗಿ ಅಲ್ಲಿನ ಜನರಿಗೆ ಪಾಕಿಸ್ತಾನ ಒಂದು ಕ್ರೂರ ವಿಲನ್ ಆಗಿ ಕಾಣಿಸುತ್ತಿದೆ. ಒಂದೆಡೆ ಪಾಕಿಸ್ತಾನದ ಆರ್ಥಿಕತೆ ಸಂಪೂರ್ಣ ಕುಸಿದು ಬಿದ್ದು ಪಿಒಕೆ ಜನರಿಗೆ ಹಿಟ್ಟು, ವಿದ್ಯುತ್, ಉದ್ಯೋಗ ಸಿಗದೆ ನರಳಾಡ್ತಿದ್ದಾರೆ. ಇನ್ನೊಂದೆಡೆ ಭಾರತದ ನಿಯಂತ್ರಣದಲ್ಲಿರುವ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿಯ ಪರ್ವವೇ ಹರಿತಾ ಇದೆ. ಜಗತ್ತಿನ ಅತ್ಯಾಧುನಿಕ ಮೂಲ ಸೌಕರ್ಯಗಳು, ಪ್ರವಾಸೋದ್ಯಮದ ಬೆಳವಣಿಗೆಯನ್ನ ಪಿಒಕೆ ಜನರು ಅತ್ಯಂತ ಹತ್ತಿರದಿಂದ ಗಮನಿಸುತ್ತಿದ್ದಾರೆ. ಪ್ರತಿಭಟನಾಕಾರರು ಪಾಕ್ ಸರ್ಕಾರಕ್ಕೆ ಮುಖಭಂಗವಾಗುವಂತಹ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ 38 ಬೇಡಿಕೆಗಳನ್ನು ಈಡೇರಿಸದಿದ್ರೆ ಪಾಕಿಸ್ತಾನ ಈ ನೆಲ ಬಿಟ್ಟು ತೊಲಗಬೇಕು ಎಂಬ ಹೋರಾಟ ಆರಂಭಿಸುತ್ತೇವೆ. ನಾವು ಭಾರತದೊಂದಿಗೆ ಬಲವಾದ ಸಂಪರ್ಕ ಸಾಧಿಸುವ ಬಗ್ಗೆ ಚಿಂತಿಸಬೇಕಾಗ್ತದೆ ಎಂದು ಬಹಿರಂಗವಾಗಿಯೇ ಸಾರಿದ್ದಾರೆ. ಅಂದ್ರೆ ಇದು ಆ ಭಾಗದ ಜನರಿಗೆ ಭಾರತವು ರಕ್ಷಕನಾಗಿ ಒಬ್ಬ ಹೀರೋ ಆಗಿ ಕಾಣಿಸ್ತಿದೆ. ಇತಿಹಾಸ ಪುನರಾವರ್ತನೆ ಆಗ್ತಾ ಇದೆ. 1971ರಲ್ಲಿ ಪೂರ್ವ ಪಾಕಿಸ್ತಾನದ ಅಂದ್ರೆ ಇಂದಿನ ಬಾಂಗ್ಲಾದೇಶ ಜನರ ಮೇಲೆ ಪಾಕ್ ಸೇನೆ ಇಂತಹದೇ ದೌರ್ಜನ್ಯ ಎಸಗಿತ್ತು. ಅಂದು ಪಾಕಿಸ್ತಾನದಿಂದ ಬೇಸತ್ತ ಜನ ಭಾರತದ ನೆರವು ಪಡೆದು ಹೊಸ ದೇಶವನ್ನೇ ಸೃಷ್ಟಿಸಿದ್ರು. ಇಂದು ಪಿಒಕೆಯಲ್ಲೂ ಅಂತಹದ್ದೇ ವಾತಾವರಣ ನಿರ್ಮಾಣವಾಗಿದೆ. ಈ ಹೋರಾಟ ಕೇವಲ ಕಾಶ್ಮೀರಕ್ಕೆ ಸೀಮಿತವಾಗಿಲ್ಲ. ವಿದೇಶಗಳಲ್ಲಿರುವ ಪಿಒಕೆ ಮೂಲದ ನಾಗರಿಕರು ಕೂಡ ಪಾಕಿಸ್ತಾನದ ರಾಯಭಾರ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮಗಿಂತ ಪಾಕಿಸ್ತಾನಕ್ಕೆ ಈ ಪ್ರದೇಶದ ಅಗತ್ಯ ಹೆಚ್ಚಿದೆ. ನಾವಂತೂ ಪಾಕಿಸ್ತಾನದ ಭಾಗವಲ್ಲ ಎಂದು ಅಲ್ಲಿನ ಜನ ಗಟ್ಟಿಯಾಗಿ ಹೇಳ್ತಿರುವುದು ಪಾಕ್ ವಿಭಜನೆ ಇನ್ನು ದೂರವಿಲ್ಲ ಎಂಬುದರ ಮುನ್ಸೂಚನೆಯಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.